ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಪಾಲಕ್ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಇದನ್ನು ನೀವು ರೊಟ್ಟಿ, ಚಪಾತಿ ಮತ್ತು ಬಿಸಿ ಅನ್ನದ ಜೊತೆ ಹಚ್ಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ಪಾಲಕ್ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನಾನು ಇಲ್ಲಿ ತೊಗೊಂಡಿದ್ದೀನಿ. ಮಣ್ಣೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಮುಂಚೆನೇ ತೊಳ್ಕೊಂಬಿಟ್ಟು ಆಮೇಲೆ ಹೆಚ್ಕೊಳ್ಳಿ. ನಾನೀಗ ಇಲ್ಲಿ 1/4 ಕಪ್ನಷ್ಟು ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕಿಬಿಟ್ಟು 2 ರಿಂದ 3 ಸಲ ನಾವು ಚೆನ್ನಾಗಿ ತೊಳ್ಕೋಬೇಕು. ನಾನಿಲ್ಲಿ 3 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ನಾನಿಲ್ಲಿ 1/4 ಕಪ್ನಷ್ಟು ತೊಗೊಂಡಿದ್ದೀನಿ ಬೇಳೆನ. ನಾನೀಗ ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ ಈಗೆಲ್ಲ. ಈಗ ನಾವು ಇದಕ್ಕೆ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ವ ಪಾಲಕ್ ಸೊಪ್ಪನ್ನ, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಅರ್ಧ ಕಟ್ಟಷ್ಟೇ ಉಪಯೋಗಿಸಿರೋದು. ನೀವು ಬೇಕಂದರೆ ಜಾಸ್ತಿನೂ ಉಪಯೋಗಿಸ್ಕೋಬೋದು. ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಮೇಲೆ 1/4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರನ್ನ ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ಮುಚ್ಚಳನ ಮುಚ್ಚಿಬಿಟ್ಟು 1 ಸೀಟಿನ ಜಾಸ್ತಿ ಉರಿಯಲ್ಲಿ ಮತ್ತು 4 ಸೀಟಿನ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 1/4 ಕಪ್ನಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೆನೆಯೋಕೆ ಬಿಡುತ್ತೀನಿ. ಒಂದು 10 ನಿಮಿಷ ಇದನ್ನು ನೆನೆಯೋಕೆ ಬಿಡೋಣ. ಕುಕ್ಕರ್ ಆಗೋಷ್ಟರಲ್ಲಿ ಇದು ನೆನೆದಿರುತ್ತೆ. ಸೊ ನೋಡಿ, ಈಗ ಕುಕ್ಕರ್ ಆಗಿದೆ. ಈಗ ಸೊ ಪ್ರೆಷರು ಇಳಿದಿದೆ. ಈಗ ನಾವು ಓಪನ್ ಮಾಡಿಬಿಟ್ಟು ನೋಡೋಣ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಫುಲ್ ಮ್ಯಾಶ್ ಆಗಬೇಕು, ಆ ರೀತಿ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಅದೇ ಸ್ಪೂನಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಕಡೆ ಮ್ಯಾಶರ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು. ಸೊ ನೋಡಿ, ಇದಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯೋಕ್ಕೆ ಬಿಡೋಣ. ಎಣ್ಣೆ ಕಾಯಿದ ಮೇಲೆ ನಾನಿಲ್ಲಿ 1 ಚಮಚದಷ್ಟು ಅದಕ್ಕೆ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಈಗ ಅದಕ್ಕೆ ನಾವು 1/8 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೋಬೇಕಾಗತ್ತೆ. ಸೊ ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈಗ ನಾವು ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿರ್ತೀವಲ್ವ ಬೇಳೆ ಮತ್ತು ಪಾಲಕ್ ಸೊಪ್ಪನ್ನ, ಅದನ್ನು ಹಾಕ್ಕೊಳ್ಳೋಣ. ತುಂಬ ಸ್ಲೋಗಿ ಹಾಕಬೇಕಾಗತ್ತೆ, ಇಲ್ಲಾಂದರೆ ಅದು ಮೈ ಮೇಲೆಲ್ಲ ಸಿಡಿಯುತ್ತೆ. ಸೊ ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನಿಲ್ಲಿ 1/4 ಕಪ್ನಷ್ಟು ಎಕ್ಸ್ಟ್ರಾ ನೀರನ್ನ ಹಾಕ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನೀವು ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ಉಪ್ಪು ಹಾಕಿದ್ದಾಗಿದೆ. ಈಗ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 and 1/4 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ನೀವು ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೋಬೋದು. ಈಗ ಇದಕ್ಕೆ ನಾನು ಮುಂಚೆನೇ ನೆನೆಸಿರ್ತೀವಲ್ವ ಹುಣಸೆಹಣ್ಣನ್ನ, ಅದನ್ನು ಮ್ಯಾಶ್ ಮಾಡಿಬಿಟ್ಟು ಅದರ ರಸನ ಹಾಕ್ಕೋತಾ ಇದ್ದೀನಿ. ಈಗ ಅದರ ರಸನ ಹಾಕ್ಕೊಳ್ಳೋಣ. ಈಗ ಸೊ ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಒಂದು ಸತಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾ ಇರುತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ಸೊ ಹುಣಸೆಹಣ್ಣು ಹಾಕಿರ್ತೀವಲ್ವ, ಅದಕ್ಕೆ ಬೆಲ್ಲ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ. ಚೆನ್ನಾಗಿ ಕುದೀತಾ ಇದೆ ಈಗ ಅದು. ಸೊ ನಾವೀಗ ಇದಕ್ಕೆ ನಾವು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಮ್ಯಾಶ್ ಮಾಡಿ
1 ಚಮಚದಷ್ಟು ಹಾಕ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ನಾವೀಗ ಅದನ್ನು ಮತ್ತೆ ಕುದಿಸ್ಬೇಕಾಗತ್ತೆ. ಅಂದರೆ ಆ ಬೆಳ್ಳುಳ್ಳಿ ಆಮೇಲೆ ಇದು ಶೇಂಗಾ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಹೊಂದ್ಕೋಬೇಕು. ಸೊ ಅದನ್ನು ಕುದಿಯೋಕೆ ಬಿಟ್ಟು ನಾವಿಲ್ಲಿ ಏನು ಮಾಡೋಣ, ಒಂದು ಬಟ್ಲಿಗೆ ಅಥವಾ ಒಂದು ಪಾತ್ರೆಗೆ ಒಂದು 3 ಚಮಚದಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಗಂಟಿಲ್ದ ಹಾಗೆ ಕಲಿಸ್ಕೋಬೇಕು. ನಿಮಗೆ ಗಟ್ಟಿ ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ತೆಳು ಏನು ಬೇಡ, ತುಂಬ ಗಟ್ಟಿನೂ ಬೇಡ. ನೋಡಿ ಈಗ ಗಂಟಿಲ್ದ ಹಾಗೆ ನಾವು ಕಲಸಿದ್ದಾಗಿದೆ ಈಗ. ಸೊ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ನೋಡಿ ಇದು ಕುದೀತಾ ಇದೆ. ಒಂದು ಸತಿ ಇದನ್ನು ನಾವು ಕೈ ಆಡಿಸ್ಕೊಂಡ್ಬಿಡೋಣ. ಸೊ ತಳ ಹತ್ತಬಾರ್ದು ಅಂತ ಮಧ್ಯ ಮಧ್ಯದಲ್ಲಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಈಗ ಏನು ಮಾಡೋಣ, ನಾವು ಅದನ್ನು ನೋಡಿ ಈಗ ಕುದೀತಾ ಇದೆ, ಕುದಿ ಬಂದಿದ್ದಾಗಿದೆ. ಈಗ ನಾವಿದಕ್ಕೆ ಮೊದಲೇ ಈಗ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ವ ಗೋಧಿ ಹಿಟ್ಟನ್ನ, ಅದನ್ನು ಹಾಕೋತಾನೆ ನಾವು ಕಲಿಸ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಅದು ಗಂಟಾಗ್ಬಿಡುತ್ತೆ. ಸೊ ಅದನ್ನು ಹಾಕ್ತಾನೆ ನಾವು ಕಲಿಸ್ಕೋಬೇಕು. ನೋಡಿ ಈ ಥರ ಕಲಿಸ್ಕೊಳ್ಳೋಣ. ಈಗ ನಾವು ಅದನ್ನು ಚೆನ್ನಾಗಿ ಸ್ವಲ್ಪ ಅದು ಗಟ್ಟಿಯಾಗುವವರೆಗೂ ನಾವು ಕಲಿಸ್ತಾ ಹೋಗಬೇಕು. ಬೇಗನೆ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ತುಂಬ ಟೈಮ್ ಏನು ಬೇಕಾಗೋಲ್ಲ. ನೋಡಿ ಗಟ್ಟಿ ಆಗಿದೆ ಈಗ. ಈಗ ನಾವೇನು ಮಾಡೋಣ, ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ಕುದಿಯೋಕೆ ಬಿಡೋಣ ಈಗ ನಾವು ಅದನ್ನು. ನೋಡಿ ಈಗ ಕುದಿ ಬರ್ತಾ ಇದೆ. ಸೊ ಕುದಿ ಬಂದ ಮೇಲೆ ನಾವು ಒಂದು 6 ರಿಂದ 7 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ಗೋಧಿ ಹಿಟ್ಟು ಹಾಕಿರ್ತೀವಲ್ವ ಅದು ಚೆನ್ನಾಗಿ ಬೇಯಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಮಧ್ಯ ಮಧ್ಯದಲ್ಲಿ ಈ ರೀತಿ ಕೈ ಆಡಿಸ್ತಾ ಇರಬೇಕು, ತಳ ಹತ್ತಬಾರ್ದು ಅಂತ. ಸೊ ನೋಡಿ ಇದು ಕುದೀತಾ ಇದೆ ಈಗ. ಈಗ ನೋಡೋಣ ಸರಿಯಾದ ಹದಕ್ಕೆ ಬಂದಿದೆ. ಈಗ ಇಷ್ಟು ಗಟ್ಟಿ ಆದರೆ ಸಾಕು. ಯಾಕಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಜಾಸ್ತಿ ಇದಕ್ಕಿಂತ ಜಾಸ್ತಿ ಗಟ್ಟಿ ಅನಿಸುತ್ತೆ. ಸೊ ಇಷ್ಟಾದರೆ ಸಾಕು. ಇದು ಬೇಗನೆ ಆಗುವಂಥ ರೆಸಿಪಿ ಇದು. ನೀವು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ನಿಮಗೆ ಟೈಮ್ ಇರಲಿಲ್ಲ ಅಂದರೆ ಆವಾಗ ಬೇಗನೆ ಆಗುತ್ತೆ. ಸೊ ಈ ಕುದ್ದಿದ್ದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನ ಯಾವ್ರ ಜೊತೆನೂ ಇದನ್ನು ಹಚ್ಕೊಂಡು ತಿನ್ಬೋದು. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕುಕ್ಕರಲ್ಲಿ ಬೇಯಿಸಿದ್ದೀನಿ. ನಿಮ್ಗೆ ಬೇಡ ಅಂತಂದರೆ ನೀವು ಎಣ್ಣೆಯಲ್ಲಿ ಒಗ್ಗರಣೆ ಆದಮೇಲೆ ಹಾಕಿ ಅದನ್ನು ಹಾಗೆ ತಾಳಿಸ್ಕೊಂಡು ಆಮೇಲೆ ನೀವು ಬೇಳೆನ ಬೇಯಿಸ್ಕೊಂಡು ಹಾಕಿದ್ರೂ ಬರುತ್ತೆ. ನಾನೀಗ ಅನ್ನದ ಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ, ಈ ಮುದ್ದೆ ಪಲ್ಯ, ಹಪ್ಪಳ ಇದ್ಬಿಟ್ರೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಪಲ್ಲಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಪಾಲಕ್ ಸೊಪ್ಪಿನ ಮುದ್ದೆ ಪಲ್ಯ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.